ಅದಕ್ಕೂ ಮುನ್ನ ಶಾಸ್ತ್ರಿಗಳೇ ಕನ್ಯಾವರೆಗೂ ರಾಶಿಯ ಫಲಾಫಲ ಹೇಳಿದ್ರೆ ಇನ್ನು ಮುಂದಿನ 3 ರಾಶಿಯನ್ನು ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ತುಲಾ ರಾಶಿಯವರಿಗೆ ವಾರದ ಅದಿಯಲ್ಲಿ ಹೇಗಿರುತ್ತದೆ ಗಮನಿಸೋಣ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಕಲಹ ಜಗಳ ಇರ್ತದೆ, ಹುಷಾರಾಗಿರಿ. ಹೆಣ್ಣುಮಕ್ಕಳು ಸಜ್ಜನರಿಂದ ಉತ್ತಮ ಸಲಹೆ ಸಿಗುತ್ತೆ. ಅಂದುಕೊಂಡ ಕಾರ್ಯಗಳಲ್ಲಿ ಪೂರ್ಣತೆ ಸಿಗುತ್ತೆ. ಬಹಳ ಮುಖ್ಯವಾಗಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಂದರೆ ಚಂದ್ರ ರಾಹು ಜೊತೆಗಿರೋದು, ಶನೈಶ್ಚರನ ಜೊತೆಗಿರೋದು ಏನಾಗುತ್ತಪ್ಪ ಅಂದರೆ ಕಲಹಕ್ಕೆ ದಾರಿಯಾಗುತ್ತೆ. ಮತ್ತು ಸಾಲ ಇವುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತದೆ. ಮತ್ತು ಇನ್ನೇನು ಜಗಳಗಳಿಗೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತದೆ. ಹೀಗೆ ಹುಷಾರು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಜಗಳ ಕಲಹ ಇವುಗಳೇನಪ್ಪ ಮಾಡುತ್ತೆ ಅಂತಂದರೆ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಸೌಂದರ್ಯವನ್ನು ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ರವಿ ಇರ್ತಕ್ಕಂಥದ್ದು, ಲಾಭಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ಲಾಭವೇ ಬರುತ್ತೆ. ನೀವು ಮಾಡಿದ ಕೆಲಸ ನಿಮ್ಮ ಸಂಸ್ಥೆಗೂ ಲಾಭ, ನಿಮಗೂ ಅದರಿಂದ ಲಾಭ, ಎರಡೂ ರೀತಿಯಲ್ಲಿದೆ. ಅಲ್ಲಿ ಬುಧಾದಿತ್ಯ ಯೋಗ ಇದೆಯಲ್ಲ, ಬುಧೇನ ನಿಪುಣಂ ಧಿಕೀರ್ತಿ ಸೌಖ್ಯಾನ್ವಿತಂ ಅಂತಿದೆ. ಹೀಗಾಗಿ ಚೆನ್ನಾಗಿದೆ. ಆ ರೀತಿಯ ಒಳ್ಳೆಯ ಫಲಗಳನ್ನು ಕಾಣ್ತೀರ, ಸಂಶಯ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಪರಸ್ಪರ ಸಹಕಾರ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬರುತ್ತೆ. ಅದು ಚಂದ್ರನ ಸಪ್ತಮ ಸ್ಥಾನಕ್ಕೆ ಸಂಚರಿಸ್ತಾನೆ, ಕರ್ಮಾಧಿಪತಿ. ಇದು ತುಂಬ ಒಳ್ಳೆಯದು. ವ್ಯಾಪಾರದಲ್ಲಿ ವಿಶೇಷ ಲಾಭ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಉತ್ತಮ. ಗುರುವಾರದಿಂದ ನಿಮ್ಮ ಬದುಕು ಸ್ವಲ್ಪ ಟರ್ನ್ ಆಗುತ್ತೆ. ಒಳ್ಳೆಯ ಹಾದಿ ಕಡೆಗೆ ಸಾಕ್ತೀರ. ಒಳ್ಳೆಯ ಫಲ ಬರಲಿಕ್ಕೆ ಶುರುವಾಗುತ್ತೆ. ಈ ಕಲಹ ಮನಸ್ತಾಪ ಇತ್ಯಾದಿಗಳಿಂದ ಆಗಿರತಕ್ಕಂಥ ತೊಡಕು ಅಳಿಸಿ ಒಂದು ಒಳ್ಳೆಯ ಅಲಂಕಾರ, ಹೇಗೆ ಮುಖ ಏನಾದರೂ ವ್ಯತ್ಯಾಸ ಆಗಿದ್ದರೆ ನಾವು ಮುಖ ತೊಳ್ಕೊಂಡ ಮೇಲೆ ಒಂದು ಅಲಂಕಾರ ಮಾಡ್ಕೊಂಡು ಕನ್ನಡಿ ನೋಡಿಕೊಂಡ್ರೆ ಸರಿ ಹೋಗುತ್ತೋ, ಆ ರೀತಿಯಲ್ಲಿ ಗುರುವಾರದಿಂದ ನಿಮ್ಮ ಬದುಕಿನ ಹಾದಿ ಕೂಡ ಶುಭ್ರವಾಗಿ ಸುಂದರವಾಗಿ ಕಾಣುತ್ತೆ. ಆತಂಕ ಬೇಡ, ಚೆನ್ನಾಗಿದೆ. ಮುಂದೆಲ್ಲ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ಮನಸ್ಸಿಗೆ ಆಗುವಂಥ ಕ್ಷೋಭೆಗಳನ್ನು, ನೋವನ್ನು ಸರಿಪಡಿಸುತ್ತೆ. ಇದು ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಇರ್ತದೆ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ, ಮನಸ್ಸು ಚಂಚಲವಾಗುತ್ತೆ. ಅಧಿಕಾರಿಗಳಿಗೆ ಬಲ ತುಂಬ ಚೆನ್ನಾಗಿದೆ. ಈ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅದೆಲ್ಲ ಏನೂ ತೊಡಕಿಲ್ಲ. ಆದರೆ ಮನೋವ್ಯಥೆ ಇರ್ತದೆ. ಮಕ್ಕಳಿಂದಾಗಿ ಮಕ್ಕಳ ಏಳಿಗೆಯೋ, ಮಕ್ಕಳ ವಿದ್ಯಾಭ್ಯಾಸವೋ, ಅವರು ಏನು ತಂಟೆ ತಕರಾರು ಇವು ನಿಮ್ಮ ಪಾಲಿಗೆ ಪ್ರಾರಂಭವಾಗಿಬಿಡುತ್ತೆ. ಮನಸ್ಸಿಗೆ ನೋವಾಗೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಮನಸ್ಸಿಗೆ ತುಂಬ ಬೇಸರ ಆಗೋ ಸಾಧ್ಯತೆ. ಒಂದು ಸಾರಿ ಏನು ವೈರಾಗ್ಯವೂ ಬಿಡುತ್ತೆ. ಯಾವುದು ಬೇಡಪ್ಪ ಅತ್ತಾಗಿಲ್ಲ, ಅದು ಹೊರಟೋಗ್ಬಿಡಲ್ಲ. ಈ ಥರದ ಒಂದು ಆಲೋಚನೆ ಒಂದು ಸಲ ಹೀಗೆ ಸುಳಿದು ಹೋಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಹಿರಿಯರ ಸಜ್ಜನರ ಭೇಟಿ, ಗುರು ಸನ್ನಿಧಾನಕ್ಕೆ ಹೋಗಿ ಭೇಟಿ ಆಗ್ತಕ್ಕಂಥದ್ದು, ಗುರುಕ್ಷೇತ್ರ ದರ್ಶನ, ಇದೆಲ್ಲ ತುಂಬ ಒಳ್ಳೆಯದು ಇವರೇ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸಾಲ ಶತ್ರುಗಳ ಭಯ ಇರ್ತದೆ ಸ್ವಲ್ಪ ಮಟ್ಟಿಗೆ ನಿಮಗೆ. ಎಲೆಕ್ಟ್ರಿಕಲ್ ಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಹಿರಿಯ ಸಹೋದರ ಸಹಕಾರ ಚೆನ್ನಾಗಿದೆ. ಹಿರಿಯರಿಂದ, ದೊಡ್ಡವರು, ಅಣ್ಣ ದೊಡ್ಡಪ್ಪ ಇಂಥವರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸಲಹೆ, ಒಂದು ಒಳ್ಳೆಯ ಮಾರ್ಗದರ್ಶನ, ಹೀಗಲ್ಲ ಹೀಗೆ ಅಂತಕ್ಕಂಥ ತಿಳಿವು, ಅದನ್ನು ಹಾಗೆ ತೊಗೋಬೇಕು. ನಾವು ತುಂಬ ಅದನ್ನು ಏನೋ ಇವರು ಏನೋ ಹೇಳೋದು ನನಗೆ, ಆ ರೀತಿಯಲ್ಲೆಲ್ಲ ತೊಗೊಂಡ್ರೆ ಬದುಕು ಹಾಳಾಗ್ಬಿಡುತ್ತೆ. ಹೀಗಾಗಿ ಹಿರಿಯರ ಸಲಹೆಯನ್ನು ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಈ ವಾರದ ಅಂತ್ಯದಲ್ಲಿ. ಹೀಗಾಗಿ ಅದನ್ನು ಪಾಲಿಸಿ. ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಕ್ಷೀರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದರ ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು.